ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ನಾನು ಡಾಕ್ಟರ್ ಬಿಜೆ ಪಾಟೀಲ್, ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಡಾಕ್ಟರ್ ಬಿಜೆ ಪಾಟೀಲ್ ಅಕಾಡೆಮಿ ಚಿಕ್ಕೋಡಿ, ಎಕ್ಸ್ಪರ್ಟ್ ಇನ್ ನೀಟ್ ಕೋಚಿಂಗ್. ನಾನು ಈ ವಿಡಿಯೋ ಮೂಲಕ ತಮಗೆ ಏನು ತಿಳಿಸಿಕೆ ಬಂದಿದ್ದೇನೆ ಅಂದರೆ, ನಮ್ಮ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ನಲ್ಲಿ, ನೀಟ್ ಪರೀಕ್ಷೆಯಲ್ಲಿ ಸ್ಕೋರ್ ಯಾಕೆ ಜಾಸ್ತಿ ಮಾಡಂಗಿಲ್ಲ? ಯಾಕಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ವಿಷಯಗಳಾದ ಬಯಾಲಜಿ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ. ಆದರೆ ನಮ್ಮ ವಿದ್ಯಾರ್ಥಿಗಳು ಕೇವಲ ಬಯಾಲಜಿ ವಿಷಯದ ಮೇಲೆ ಗಮನ ಕೊಟ್ಟು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ವಿಷಯಗಳ ಮೇಲೆ ನೆಗ್ಲೆಕ್ಟ್ ಮಾಡಿ ಆ ವಿಷಯಗಳಲ್ಲಿ ಕಡಿಮೆ ಅಂಕಗಳನ್ನು ಪಡೆದು ಓವರ್ ಆಲ್ ನೀಟ್ ಸ್ಕೋರ್ ನಲ್ಲಿ ಕಡಿಮೆ ಅಂಕಗಳು ಬರ್ತವೆ. ಯಾಕಪ್ಪ ಅಂದ್ರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ವಿಷಯಗಳಲ್ಲಿ ಸ್ಕೋರ್ ಮಾಡಬೇಕಪ್ಪ ಅಂದ್ರೆ ಬೇಸಿಕ್ ಫಂಡಮೆಂಟಲ್ ಇಸ್ ವೆರಿ ಇಂಪಾರ್ಟೆಂಟ್. ವಿದೌಟ್ ಬೇಸಿಕ್ ಫಂಡಮೆಂಟಲ್ ಇದ್ದಿದ್ರೆ ಅದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಸಬ್ಜೆಕ್ಟ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಥ್ರೂಔಟ್ ಇಂಡಿಯಾ 90% ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಸ್ಕೋರ್ ಅಪ್ ಟು 300, 350, maximum 400 in NEET exam. Not possible to cross 400 exam because they are neglecting in the subject of physics and the chemistry. They are neglecting totally physics and chemistry because they are not able to understand our basic fundamentals clear ಆಗದಿದ್ದ ಕಾರಣ ಆ ವಿಷಯದಲ್ಲಿ ಅವರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಇಂಟ್ರೆಸ್ಟ್ ಬರದೇ ಇದ್ದ ಕಾರಣ ಅವ್ರ ವಿಷಯಗಳೇ ಜಾಸ್ತಿ ಗಮನ ಕೊಡದೆ ಓನ್ಲಿ ಬಯಾಲಜಿ ವಿಷಯದಲ್ಲಿ ಗಮನ ಕೊಟ್ಟು ಸ್ಕೋರ್ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಐ ಹ್ಯಾವ್ ಕಮ್ ಅಪ್ ವಿತ್ ಒನ್ ಟಾಪಿಕ್. ಸೊ ಇಲ್ಲಿ ನಾನು ತಮಗೆ ಈ ವಿಡಿಯೋ ಮೂಲಕ ಏನ್ ಹೇಳಲಿಕ್ಕೆ ಇಷ್ಟ ಅಂದ್ರೆ, ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಆಗಲೇ ಹೇಳಿದ ಪ್ರಕಾರ ನಮ್ಮ ಸ್ಟೂಡೆಂಟ್ಸ್ ಬಯಾಲಜಿ, ಕೆಮಿಸ್ಟ್ರಿ ಸ್ಕೋರ್ ಮಾಡದೇ ಇದ್ದ ಕಾರಣ ಸ್ಕೋರ್, ಟೋಟಲ್ ಸ್ಕೋರ್ ಮಾತ್ರ 2400 ಆಗುತ್ತೆ. ಯಾಕಂದ್ರೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ನಲ್ಲಿ ಅವರು ಜಾಸ್ತಿ ಬೇಸಿಕ್ ಫಂಡಮೆಂಟಲ್ ಕ್ಲಿಯರ್ ಮಾಡದಿದ್ದ ಕಾರಣ ಆ ಪಿಲ್ಲಗಳನ್ನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ತಕ್ಕಂತ ಪ್ರಶ್ನೆಗಳಿಗೆ ಉತ್ತರ ಬರಲಿಕ್ಕೆ ಆಗೋದಿಲ್ಲ. ಓನ್ಲಿ ರೈಟಿಂಗ್ ಬಯಾಲಜಿ, ದೇ ಆರ್ ಸ್ಕೋರಿಂಗ್ ಇನ್ ದಿ ಬಯಾಲಜಿ ಸಬ್ಜೆಕ್ಟ್. ಆದರೆ ಟು ಸ್ಕೋರ್ ಅಪ್ ಟು 720, up to 700 are out of out. The student have to concentrate on the subject of chemistry as well as physics along with biology. Then the students are able to score good marks in the NEET exam. Out of out, it is possible, and you are providing or taking care or getting interest in the subject of the physics and chemistry. ಆದ್ರೆ ನಮ್ಮ ವಿದ್ಯಾರ್ಥಿಗಳಪ್ಪ ಏನಪ್ಪಾ ಅಂದ್ರೆ, ಫಿಸಿಕ್ಸ್ ಅಂದ್ರೆ ಬಹಳ ಟಫ್, ಕಠಿಣ ವಿಷಯ, ಕೆಮಿಸ್ಟ್ರಿ ಕಠಿಣ, ಅದು ಪ್ರಶ್ನೆ ಮಾಡ್ಲಿಕ್ಕೆ ಆಗುದಿಲ್ಲ, ಉತ್ತರ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಟೋಟಲಿ ರಾಂಗ್, ಇದು ತಪ್ಪು ತಿಳುವಳಿಕೆ. ಫಿಸಿಕ್ಸ್ ಅಂದ್ರೆ ಒಂದು ಮಂಗಳ ಗ್ರಹದ ಬಗ್ಗೆ ಸ್ಟಡಿ ಅಲ್ಲ, ಚಂದ್ರ ಗ್ರಹದ ಸ್ಟಡಿ ಅಲ್ಲ. ಇದು ನಾವು ದಿನನಿತ್ಯ ವಿಷಯದ ಬಗ್ಗೆ ನಾವು ಏನ ಮಾಡ್ತಪ್ಪ ಅದರ ಬಗ್ಗೆ ಫಿಸಿಕ್ಸ್ ಇರುತ್ತೆ, ಅದ್ರ ಬಗ್ಗೆ ಕೆಮಿಸ್ಟ್ರಿ ಇರುತ್ತೆ. ಡೈಲಿ ರೂಟೀನ್ ಸೈನ್ಸ್ ಲ್ಯಾಬ್ ಅಂತ ನಾವು ಇಂಗ್ಲಿಷ್ನಾಗ ದಿನನಿತ್ಯದ ಜೀವನ ವಿಜ್ಞಾನ. ಆದ್ರ ಪ್ರಕಾರ ನಾವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಆರ್ ಕ್ರೂಷಿಯಲ್ ಸಬ್ಜೆಕ್ಟ್ ಫಾರ್ ದಿ ನೀಟ್ ಎಕ್ಸಾಮ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಆದ್ರೆ ನಮ್ಮ ಹುಡುಗರಿಗೆ essential for the problem solving and conceptual understanding. Conceptual, as I told you, they are not understanding concept of the physics as well as the chemistry, so they are not able to score good marks. ಆದ ಕಾರಣ ನಾನು ಈ ವಿಡಿಯೋ ಮೂಲಕ, ಈ ಉಪನ್ಯಾಸಕ ಮೂಲಕ ತಮಗೆ ಕೆಲವೊಂದು ಫಿಸಿಕ್ಸ್ ವಿಷಯಗಳ ಬಗ್ಗೆ ಮಾಹಿತಿ ಮತ್ತು ನ್ಯೂಮರಿಕಲ್ ಸಾಲ್ವ್ ಮಾಡ್ತೇನೆ. ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಫಿಸಿಕ್ಸ್ ಈಸಿ ಇದೆಪ್ಪ. ಮತ್ತೆ ಎಲ್ಲಾ ಹುಡುಗರು ಏನ್ ಮಾಡ್ತಪ್ಪ ಅಂದ್ರೆ, ನಮ್ ಫಿಸಿಕ್ಸ್ ಹುಡುಗರ ಸಬ್ಜೆಕ್ಟ್ ಎಲ್ಲ ಕೆಮಿಸ್ಟ್ರಿ ಎಲ್ಲ ಫಾರ್ಮುಲಾ ಬಾರ್ಬೇಟ್ ಮಾಡ್ತಾರೆ, ಸೂತ್ರ ಬಾರ್ಬೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ. ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಸ್ಕೋರ್ ಮಾಡ್ಲಿಕ್ಕೆ ಈಜಿ ಆಗುತ್ತೆ. ಆದ ಕಾರಣ ನಾನು ಹೇಳ್ತಿರೋದು, ಫಿಸಿಕ್ಸ್ ಇಸ್ ವೆರಿ ಸಿಂಪಲ್ ಸಬ್ಜೆಕ್ಟ್ ಟು ಅಂಡರ್ಸ್ಟ್ಯಾಂಡ್, ಟು ಸ್ಟಡಿ, ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಫಿಸಿಕ್ಸ್. ಆದ್ರೆ ನಮ್ಮ ದಿನನಿತ್ಯ ವಿಜ್ಞಾನ ಜೀವನದ ಬಗ್ಗೆ ಅವರು ಸ್ವಲ್ಪ ಇಂಟರ್ಲಿಂಕ್ ಮಾಡಬೇಕು. ಇಂಟರ್ಲಿಂಕ್ ಮಾಡಿದ್ರೆ ಇಟ್ ಇಸ್ ಪಾಸಿಬಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್.
ಆದ ಕಾರಣ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮಾಸ್ ಅಂಡ್ ವೇಟ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮಾಸ್ ಮತ್ತು ವೇಟ್ ಗಳು ಕನ್ಫ್ಯೂಷನ್. ಕೆಲವು ವಿದ್ಯಾರ್ಥಿಗಳು ಎರಡು ಸೇಮ್ ಅಂತ, ಬಟ್ ಟೋಟಲ್ ಡಿಫರೆಂಟ್. ಮಾಸ್ is only quantity of matter and that will remain same in all the places. But when you want to talk about the weight ಏನಪ್ಪಾ ಅಂದ್ರೆ product of mass into acceleration, m into g. acceleration due to gravity. ಭೂಮಿ ಗುರುತ್ವಾಕರ್ಷಣೆ ಅದು ಎಲ್ಲ ಕಡೆ ಸೇಮ್ ಇರುವುದಿಲ್ಲ. g acceleration due to gravity will not be remain same in all the location. At all the location. ಆದ ಕಾರಣ ನಮ್ಮ ಭೂಮಿ ಮೇಲೆ g will be 9.8 meter per second square. ಮಂಗಳ ಗ್ರಹದ ಮೇಲೆ 3.7 meter per second square. On the moon 1.6 meter per second square. g keep on changing at each and every position. So weight will be keep on changing because weight equal to mass into g. ಈ ಟಾಪಿಕ್ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಯಾವಾಗಪ್ಪ ಪ್ರಶ್ನೆ ಕೇಳಕ್ ಅಂದ್ರೆ ಮೊನ್ನೆ 2024 ನೀಟ್ ಎಕ್ಸಾಮ್ ಒಳಗ ಈ ಪ್ರಶ್ನೆ ಕೇಳ. ಆದ್ರೆ ಮ್ಯಾಕ್ಸಿಮಮ್ ಎಲ್ಲಾ ಕ್ವಶನ್ ಹುಡುಗರು OMR ಶೀಟ್ ನೋಡ್ರೆ ಮ್ಯಾಕ್ಸಿಮಮ್ ಹುಡುಗರು ಇದನ್ನ ಆನ್ಸರ್ ಮಾಡೇ ಇಲ್ಲ, ಮಾಡಿ ಕೂಡ ತಪ್ಪು ಮಾಡ್ಯಾರ. ಯಾಕಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲದ ಕಾರಣ, ಯಾವ ರೀತಿ ಬಿಡಿಸ್ಬೇಕು ಗೊತ್ತಿಲ್ಲ. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಟೋಟಲ್ ವೀಕ್. ಅದಕ್ಕೆ ನಾನು ಹೇಳೋದು ಫಿಸಿಕ್ಸ್ ಇಸ್ ವೆರಿ ಸಿಂಪಲ್ ಇಫ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ ಫಂಡಮೆಂಟಲ್. ಆದ ಕಾರಣ ಈ ಪ್ರಾಬ್ಲಮ್ ನೋಡೋಣ. ಯಾವ ರೀತಿ ಅಂದ್ರ ಒಂದು ಭೂಮಿ ಮೇಲೆ ವೇಟ್ ಜಿ ಹೆಂಗಪ್ಪ ಅಂದ್ರ ಅದೇ ರೀತಿ ಭೂಮಿ ಮೇಲೆ ಬಿಟ್ಟು ಹೋದ್ರೆ ಜಿ ಚೇಂಜ್ ಆಗತ್ತೆ. ಜಿ ಚೇಂಜ್ ಆದ್ರೆ ಅದು ವೇಟ್ ಹೆಚ್ಚು ಕಡಿಮೆ ಆಗತ್ತೆ. ಆದ ಕಾರಣ ಈ ಪ್ರಾಬ್ಲಮ್ ಕೊಟ್ಟದ್ದು ಅದೇ ಪ್ರಕಾರ. ಯಾವ ರೀತಿ ಕೊಟ್ಟನಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಬಾಡಿ ವೇಸ್ 48 ನ್ಯೂಟನ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಹುಡುಗರು ಪ್ರಶ್ನೆನ ಅರ್ಥ ಮಾಡ್ಕೋಬೇಕು ಕ್ಲಿಯರ್ ಅರ್ಥ ಮಾಡ್ಕೊಳ್ಳೋದಲ್ಲ. ಕೆಲವರು ದೇ ಆರ್ ವೀಕ್ ಇನ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಓನ್ಲಿ. ಸೊ ಐ ಆಮ್ ಸಜೆಸ್ಟಿಂಗ್ ಟು ಸ್ಟೂಡೆಂಟ್ ಟು ಇಂಪ್ರೂವ್ ಯುವರ್ ಇಂಗ್ಲಿಷ್ ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ದಿ ಸೆಂಟೆನ್ಸ್. ಇಲ್ಲಿ ಒಂದು ಅರ್ತ್ ಇದೆ, ಅರ್ತ್ ಮೇಲೆ ಬಾಡಿ ವೇಸ್ ಎಷ್ಟಪ್ಪ, ವೇಟ್ ಈಕ್ವಲ್ ಟು 48 ನ್ಯೂಟನ್. But the gravitational force acts on body due to the earth at height equal to 1/3. ಈ ಭೂಮಿ ಬಿಟ್ಟ ಇದು ರೇಡಿಯಸ್ ಆಫ್ ದ ಅರ್ತ್. ಓಕೆ, ಈ ಭೂಮಿ ಬಿಟ್ಟ ಮ್ಯಾಲ ಇವಾಗ ಇಲ್ಲಿ ಇದು ವೇಟ್ ಎಷ್ಟಾಗತ್ತಿ, ಇದು ಹೈಟ್ ಕೊಟ್ಟನು, ಇದು ಹೈಟ್ 1/3 ಆಫ್ ದಿ ರೇಡಿಯಸ್ ಆಫ್ ದಿ ಅರ್ತ್. ಹೌದಾ? ಈ ಪ್ರಕಾರ ಮಾಡ್ಕೊಂಡ್ರ ನಮ್ಗೆ ಯಾವ ರೀತಿ ಸಾಲ್ವ್ ಮಾಡಬಹುದು ಈ ಪ್ರಶ್ನೆ ಉತ್ತರ ಯಾವ ರೀತಿ ಕಂಡುಹಿಡಿಯಬೇಕು ಅಂದ್ರೆ, ನಮ್ಗ ಯಾವುದೇ ಒಂದು ಜಿ ಒಂದು ಫಾರ್ಮುಲಾ ಬರ್ತಪ್ಪ ಅಂದ್ರೆ ಜಿ ಇಸ್ ಈಕ್ವಲ್ ಟು gm ಅಪಾನ್ ಆರ್ ಸ್ಕ್ವೇರ್. ಜಿ ಯೂನಿವರ್ಸಲ್ ಕಾನ್ಸ್ಟೆಂಟ್, ಮಾಸ್ ಆಫ್ ಬಾಡಿ ಅಂಡ್ ರೇಡಿಯಸ್ ಆಫ್ ಅರ್ತ್. ಅದೇ ಪ್ರಕಾರ ನಾನು ಇಲ್ಲಿ ಏನ್ ಮಾಡ್ತೀನಿ, m into g, ಅದನ್ನ ಬಿಕಮ್ ವೇಟ್ ಓನ್ಲಿ. ಇಲ್ಲಿ ನಾನು ಏನ್ ಮಾಡ್ತೀನಿ, g ಡ್ಯಾಶ್ ಅಂದ್ರೆ m into g ಡ್ಯಾಶ್. ಇಲ್ಲಿ ಬರೆದ್ರ ಸೇಮ್ ಫಾರ್ಮುಲಾ, ಬಟ್ ಇಲ್ಲಿ ನಾ ಏನ್ ಮಾಡ್ತೇನಪ್ಪ ಅಂದ್ರ ಆರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಕೊಟ್ಟಲ್ಲ ಅದನ್ನ ಇಲ್ಲಿ ಆರ್ ಮಾಡಬೇಕು, ಯಾಕಂದ್ರೆ ಡಬ್ಲ್ಯೂ ಡ್ಯಾಶ್. ಈ ಫಾರ್ಮುಲಾ ಏನಪ್ಪ ಅಂದ್ರೆ ಡಬ್ಲ್ಯೂ ಅಪಾನ್ ಡಬ್ಲ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು, ಇಲ್ಲಿ ಏನಪ್ಪ ಅಂದ್ರೆ gm will be same, get cancel. So I will write this equation in this form: 1 by r square upon 1 upon r plus x ಅಂದ್ರೇನ r by 3 whole square. ಇಲ್ಲಿ ನಾವು ಸಿಂಪ್ಲಿ ಮಾಡಬೇಕು. ಸೊ w upon w dash is equal to 1 by r square 1 by, ಇಲ್ಲಿ LCM ತಗೊಂಡ್ರೆ ಏನಪ್ಪಾ ಅಂದ್ರ ಅದು 3r plus r upon 3 whole square. ಹೌದಾ? ಅದೇ ರೀತಿ ಇಲ್ಲಿ ಏನಾಗುತ್ತೆ ಈಗ 1 upon r square upon 1 upon ಇದು 4r upon 3 whole square is equal to 1 upon r square upon
4 ಸ್ಕ್ವೇರ್ ಅಂದ್ರೆ 16 ಸ್ಕ್ವೇರ್ ಡಿವೈಡ್ ಬೈ 3 ಸ್ಕ್ವೇರ್ ಅಂದ್ರೆ 9. ಈಗ ಇಲ್ಲಿ 16 ಆರ್ ಸ್ಕ್ವೇರ್ ಅಪಾನ್ 9. ಇಲ್ಲಿ ಏನಪ್ಪಾ ಅಂದ್ರ ಈ ಪ್ರಾಡಕ್ಟ್ ಮೇಲೆ ಬಂದ್ಬಿಡ್ತೀವಿ ಡೈರೆಕ್ಟ್ಲಿ that will come up. So 1 upon ಇಲ್ಲಿ ಏನ್ ಬರ್ತದೆ ನಾವು 16 by 9 r square total, and here r square r is ಇಲ್ಲಿ r square cancel ಆಗುತ್ತೆ. r square cancel ಆದ್ರೆ ಇಲ್ಲಿ ಏನಪ್ಪ ಫಾರ್ಮುಲಾ w upon I me w dash upon w square. ಇಲ್ಲಿ ಏನೈತಿ ಉಲ್ಟಾ ಮಾಡ್ಬೇಕು. So 9 by 16 ಇದಕ್ಕೆ ನಾವು ಏನ್ ಮಾಡ್ಕೊಂಡ್ರೆ w dash. So 9 by 16 into w multiply. So ಇದ್ರ ಫಾರ್ಮುಲಾ ಏನಬೇಕು w dash equal to 9 by 16. Already w ಎಷ್ಟಿದೆ w is given 48 newton. So 48. So 16 ones are 16 threes are. So 9 into 3. So w dash equal to 27 newton. ಯಾಕಪ್ಪ ಅಂದ್ರೆ ಈ ಬೇಸಿಕ್ ಕಾನ್ಸೆಪ್ಟ್ ಇಲ್ಲದೆ ಕಾರಣ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಈ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟೋ ಹುಡುಗರದ OMR ಶೀಟ್ ಚೆಕ್ ಮಾಡಿದಾಗ ಆನ್ಸರ್ ಶೀಟ್ ಚೆಕ್ ಮಾಡಿದಾಗ ಅವರು ತಪ್ಪ ಆನ್ಸರ್ ಬರೆದಿದ್ದಾರೆ. ಆದ ಕಾರಣ ಇದು ತುಂಬಾ ಸರಳ. ಇಲ್ಲಿ ಏನಪ್ಪ ಅಂದ್ರೆ ನಮ್ ಬೇಸಿಕ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಇಲ್ಲದ ಕಾರಣ ಯಾವಾಗ ನ್ಯೂಮರೇಟರ್ ತಗೋಬೇಕು ಯಾವ ಡಿನಾಮಿನೇಟರ್ ತಗೋಬೇಕು ಗೊತ್ತಾಗಲ್ಲ ಅವ್ರಿಗೆ. ಅದಕ್ಕ ತಾವು ಸರಿಯಾಗಿ ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಇದು ಇಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ. ಈಗ ಮತ್ತೊಂದು ವಿಷಯ ನೋಡೋಣ. ಈಗ ನೋಡಿ ನಾವು ಡೈಲಿ ಕೆಲಸ ಮಾಡ್ತೇವೆ. ಯಾಕಪ್ಪ ಅಂದ್ರೆ ಮುಂದೊಂದು ಗಾಡಿ ಬರ್ತದೆ ಬಸ್, ನಾ ಗೆಲ್ಲಿ ಸ್ಕೂಟರ್ ಇರ್ತೇವೆ. ಆ ಬೈಕ್ ಮೇಲೆ ಸ್ಕೂಟರ್ ನಾವು ಹೊಡ್ಕೊಂಡ್ರೆ ಆ ಗಾಡಿ ಓವರ್ಟೇಕ್ ಮಾಡ್ಬೇಕಾದ್ರೆ ಸ್ಪೀಡ್ ಹೆಚ್ಚಬಾರ್ದು, ಆಕ್ಸಿಲೇಟರ್. ಬಟ್ ಎಷ್ಟು ಸ್ಪೀಡ್ ಒಳಗೆ ಎಷ್ಟು ಟೈಮ್ ಒಳಗೆ ನಾವು ಓವರ್ಟೇಕ್ ಮಾಡಬೇಕು ಅನ್ನೋದ ಈ ನಮ್ಮದ ಈ ವಿಷಯದ ಒಂದು ಟಾಪಿಕ್. ಆದ ಕಾರಣ ನಾವು ಡೈಲಿ ಮಾಡ್ತೇವೆ. ಎಲ್ಲರೂ ಬೈಕ್ ಹೊಡಿತೀರಿ, ಎಲ್ಲರೂ ಓವರ್ಟೇಕ್ ಮಾಡ್ತೀರಿ ಎಲ್ಲರೂ. ಆದ್ರೆ ಇದಿರ್ತಕ್ಕಂತ ಕ್ವಶನ್ ನಾವು ಫಿಸಿಕ್ಸ್ ನಲ್ಲಿ ಬಂದಾಗ ಅರೇ ಬಾಬಾ ಇದು ಬಹಳ ಟಫ್ ಇದೆ, ಅರ್ಥ ಆಗ್ಲಿಲ್ಲ, ಏನೋ ತಪ್ಪು ಮಾಡಿಬಿಟ್ಟು ಮಾರ್ಕ್ಸ್ ಕಳ್ಕೊಂಡು. ಆದ್ರೆ ಇದು 2009 ಇದೇ ಕಾನ್ಸೆಪ್ಟ್ ಅಲ್ಲಿ ಕ್ವಶನ್ ಕೇಳ. ಯಾವ ಕ್ವಶನ್ ಕೇಳಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಬಸ್ ಇಸ್ ಮೂವಿಂಗ್ ವಿತ್ ಸ್ಪೀಡ್ ಆಫ್ 10 ಮೀಟರ್ ಪರ್ ಸೆಕೆಂಡ್. ಈ ಬಸ್ 10 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬಸ್ ಹೊಂಟಿದೆ. ಆನ್ ಸ್ಟ್ರೇಟ್ ರೋಡ್ a scooter is wishes to overtake. ಸ್ಕೂಟರ್ ಓವರ್ಟೇಕ್ ಮಾಡ್ಬೇಕಂದ್ರ ಬಟ್ ಏನಪ್ಪ ಅಂದ್ರೆ ಡಿಸ್ಟೆನ್ಸ್ ಆಫ್ 1 ಕಿಲೋಮೀಟರ್ ಫ್ರಮ್ ದಿ ಸ್ಕೂಟರ್. ಬಸ್ ಆಗಲೇ 1 ಕಿಲೋಮೀಟರ್ ದೂರ ಇದೆ, ಮುಂದಿದೆ. ಇದಕ್ಕ ಸ್ಕೂಟರ್ ಮತ್ತು ಬಸ್ ನಡುವೆ 1 ಕಿಲೋಮೀಟರ್ ಮೊದಲ ದೂರ ಇದೆ. ವಿತ್ ವಾಟ್ ಸ್ಪೀಡ್ ಶುಡ್ ದಿ ಸ್ಕೂಟರ್ ಚೇಸ್ ಬಸ್? ಯಾವ ಸ್ಪೀಡ್ ನಲ್ಲಿ ಸ್ಕೂಟರ್ ಆದ್ರೆ ಬಸ್ ನಾವು ಓವರ್ಟೇಕ್ ಮಾಡಬಹುದು. ನಾವು ಡೈಲಿ ಕೆಲಸ ಮಾಡ್ತೀವಿ, ಓವರ್ಟೇಕ್ ಮಾಡ್ತಾವ್, ಟ್ರಕ್ ಬಸ್ ಓವರ್ಟೇಕ್ ಮಾಡ್ತಾವ್. ಆದ್ರೆ ಇಲ್ಲಿ ನೀಟ್ ನಲ್ಲಿ ನೀವು ಒಂದು ಸಾಲ್ವ್ ಮಾಡಬೇಕು ಅಷ್ಟೇ. ಯಾವ ಫಾರ್ಮುಲಾ ಹಾಕಿ ಸೂತ್ರ ಹಾಕಿ. ಈಗ ಒಂದು ವಿಷಯ ತಿಳ್ಕೊರಿ, ಏನ್ ಡಾಟಾ ಏನ್ ಕೊಟ್ಟಾರೋ ನೀವು ತಿಳ್ಕೊಬೇಕು. ಮೊದಲು ಡಾಟಾ ಏನ್ ಕೊಟ್ಟಾರಪ್ಪ ಅಂದ್ರೆ ಇಲ್ಲಿ ಬಸ್ ಇನ್ 100 ಸೆಕೆಂಡ್ ಒಳಗೆ ಓವರ್ಟೇಕ್ ಮಾಡಬೇಕು. ಬಟ್ ಸ್ಪೀಡ್ ಎಷ್ಟ? ಈಗ ಆಲ್ರೆಡಿ ಬಸ್ ಒಂದು ಎಷ್ಟು ದೂರ ಇದೆ ಸ್ಕೂಟರ್ ಇಂದ 1 ಕಿಲೋಮೀಟರ್. ಬಟ್ 100 ಸೆಕೆಂಡ್ ನಲ್ಲಿ ಯಾವ ರೀತಿ ಬಸ್ ಮತ್ತು ಮುಂದೆ ಹೋಗುತ್ತೆ? ಆ ಬಸ್ ಎಷ್ಟು ಮುಂದೆ ಹೋಗುತ್ತೆ ಅಂದ್ರೆ ಬಸ್ ಸ್ಪೀಡ್ ಎಷ್ಟೈತಿ? Vb is equal to already bus is traveling at a speed of 10 meter per second. So how much distance going to be covered by the bus in a 100 second? ಯಾಕಪ್ಪ ಅಂದ್ರೆ ನಮ್ಗೆ ಗೊತ್ತ ಪ್ರಕಾರ V is equal to D by T, distance displacement by time. ಇಲ್ಲಿ ನಮ್ಗ ಯಾವ್ದಕ್ಕೂ ಡಿಸ್ಪ್ಲೇಸ್ಮೆಂಟ್ D ಕಾಣಬೇಕು. ಸೊ V into T. ಈಗ V ಎಷ್ಟೈತಿ 10 into T ಎಷ್ಟೈತಿ time 100 second. So distance will be 1000 meter. ಈಗ ಆಲ್ರೆಡಿ 1 ಕಿಲೋಮೀಟರ್ ಇದೆ. ಆಲ್ರೆಡಿ 1 ಕಿಲೋಮೀಟರ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ T
TD ಬಂದೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಪ್ಪ ಅಂದ್ರೆ ಆಲ್ರೆಡಿ 1 ಕಿಲೋಮೀಟರ್ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಪ್ಲಸ್ ಇದು ಡಿಸ್ಟೆನ್ಸ್ ಇದನ್ನ ಬರೆದ್ರೆ ಏನಾಗತ್ತಿ ಟೋಟಲ್ 2000 ಮೀಟರ್ ಇನ್ನು ಬೇಕಾದ್ರೆ ಮತ್ತೊಂದು ಸ್ಟೆಪ್ ಬರ್ತೀವಿ 1000 ಪ್ಲಸ್ 1000 ಇದು d 1000 ಆಗ್ರಿ ಸೊ ಟೋಟಲ್ ಡಿಸ್ಟೆನ್ಸ್ ವಿಲ್ ಬಿ 2000 ಮೀಟರ್ ಈಗ ಸ್ಕೂಟರ್ ಕಡೆ ಬನ್ನಿ ಸ್ಕೂಟರ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು he has to cover the distance 2000 meter ಎಷ್ಟು ಟೈಮ್ ಒಳಗ 100 ಸೆಕೆಂಡ್ ಒಳಗ ಅದಕ್ಕೆ b is equal to total distance upon time total distance ಎಷ್ಟೈತಿ 2000 divided by time ಎಷ್ಟೈತಿ 100 so 2 0 ಆದ್ರೆ v ಎಷ್ಟು ಬಂತು 20 meter per second so answer is 4 1 see ಈ ಲೆಕ್ಕ ತುಂಬಾ ಸರಳ ಈಜಿ ಬಟ್ ನೀವು ಫುಲ್ ಮಾಡ್ಕೊಂಡ್ರೆ ಏನೋ ಟಫ್ ಅನ್ಸುತ್ತೆ ಆದ್ರ ಹೆದರಬೇಡಿ ನಾವು ಡೈಲಿ ಕೆಲಸ ಮಾಡ್ತೇವೆ ಎಲ್ಲರೂ ಬಸ್ ಓವರ್ಟೇಕ್ ಮಾಡ್ತೀವಿ ಟ್ರಕ್ ಓವರ್ಟೇಕ್ ಮಾಡ್ತೀವಿ ಎಷ್ಟು ಸ್ಪೀಡ್ ಮಾಡ್ಬೇಕು ಎಲ್ಲ ಅದ ನಮ್ಮ ಜೀವನದ ವಿಜ್ಞಾನ ಇಲ್ಲ ದಿನನಿತ್ಯ ವಿಜ್ಞಾನ ಬುಕ್ ದಾಗ ಕ್ವಶನ್ ನೀಟಿನ ಕ್ವಶನ್ ಕೇಳ್ತಾರೋ ಆದ ಕಾರಣ ವಿದ್ಯಾರ್ಥಿಗಳೇ ತಮ್ಮ ದಿನನಿತ್ಯ ವಿಜ್ಞಾನದ ಮೂಲಕ ನೀಟ್ ಎಕ್ಸಾಮ್ ಬರೆದು ಜಾಸ್ತಿ ಅಂಕಗಳು ಗಳಿಸು ತಮ್ಮ ಕನಸನ್ನು ನನಸಾಗಿ ಮಾಡಿಕೊಳ್ಳಬಹುದು ಈಗ ಮತ್ತೊಂದು ಪ್ರಾಬ್ಲಮ್ ತಗೋಣ ಏನಪ್ಪಾ ಅಂದ್ರ ಈಗ ಕೈನೆಟಿಕ್ ಎನರ್ಜಿ ಈಗ ಏನ್ ಅದೇ ಪ್ರಕಾರ ಈಗ ಎರಡು ಕಾರ್ ಹೊಂಟಾವು ಏನ್ ಮಾಡೋಣ ದ ಕೈನೆಟಿಕ್ ಎನರ್ಜಿ ಆಫ್ ಟೂ ಸಿಮಿಲರ್ ಕಾರ್ಸ್ A and B are 100 joule and 225 joule respectively and apply brakes apply ಮಾಡ್ತೀವಿ एक कार स्टॉप्स 1000 मीटर दूर ಹೋಗಕ್ಕೆ ನಿಲ್ತೈತಿ ಎರಡನೇ ಕಾರ 1500 ಮೀಟರ್ ದೂರ ಹೋಗಕ್ಕೆ ನಿಲ್ತೈತಿ ಬಟ್ if F and F are the forces applied by the brakes on car A and B respectively then find the ratio of F upon FB ಈಗ ನಾವು ಬ್ರೇಕ್ ಅಪ್ಲೈ ಮಾಡ್ತಕನ ತಕ್ಷಣ ಗಾಡಿ ನಿಲ್ಲುದಿಲ್ಲ ದೂರ ನಿಲ್ತೈತಿ ಯಾಕೆ ನಿಲ್ತೈತಿ ನಮಗ ಅದೆಲ್ಲ 1000 ಮತ್ತು 1500 ಈ ಗಿವನ್ ಡಾಟಾ ಬರ್ಕೋಬೇಕು ಈಗ ಗಿವನ್ ಡಾಟಾ ಏನ್ ಬರ್ಬೇಕು ಸಿಸ್ಟಮ್ಯಾಟಿಕಲಿ ಸಾರಿ ಈಗ ನೋಡ್ರಿ ಎನರ್ಜಿ ಕೊಟ್ಟನು ಕೈನೆಟಿಕ್ ಎನರ್ಜಿ ಸೊ ಐ ವಿಲ್ ರೈಟ್ EA will be much for the car A 100 joule ಅದೇ ರೀತಿ ಎನರ್ಜಿ ಆಫ್ ದಿ B will be 225 joule ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಈ ಯಾವುದೇ ಒಂದು ಎನರ್ಜಿ ಕೊಟ್ರೆ ನಮ್ಮ ಪ್ರಕಾರ ನಾವು ತಿಳಿಸಿದ ಪ್ರಕಾರ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಅಂಡ್ ವರ್ಕ್ ಎಲ್ಲ ಮೂರು ಒಂದ್ ರಿಲೇಷನ್ ಇರ್ತವೆ ಈಗ ಕೈನೆಟಿಕ್ ಎನರ್ಜಿ ಕೊಟ್ಟಂದ್ರೆ ವರ್ಕ್ ತಗೋಬೇಕು ಅದೇ ಪ್ರಕಾರ ನಾವು ಈ ರೀತಿ ಬಿಡಿಸಬೇಕು ಯಾವ ರೀತಿ ಬಿಡಿಸಬೇಕು ನಾವು ಈಗ ಎಫ್ ಅಂದ್ರೆ ಏನಪ್ಪಾ ಫೋರ್ಸ್ ಅಂದ್ರೆ ಏನ ಈ ಮೂಲಕ ಇಲ್ಲಿ ನೋಡ್ರಿ ಈ ಎನರ್ಜಿ ಬಂತು work done is equal to force into distance okay that dA bರುತ್ತೆ distance of the car FA work energy ಇದು WDA kinetic energy ಇದು same kinetic energy and work energy same ಇದರ ಪ್ರಕಾರ ನಮಗೆ FA ಕಂಡುಹಿಡಿಯಬೇಕು FA ಕಂಡುಹಿಡಿಯಬೇಕು ಅಂದ್ರೆ FA is equal to work done upon dA simple that ಈ ವರ್ಕ್ ಡನ್ ಇದೆ 100 upon dA distance ಎಷ್ಟು ಕವರ್ ಆಗ್ತಿ distance of the car A 1000 ಇದ 1 upon 10 ಆಯ್ತು ಯಾವುದು FE ಇದೇ ಪ್ರಕಾರ ನಾವು for the car B ಅದಕ್ಕೆ ನಾನು WDB ಬಿಡ್ತೀನಿ ಅದನ್ನ FB into DB ಈಗ ಇದರ ಎನರ್ಜಿ ಎಷ್ಟಿತ್ರಿ FB is equal to work done dB by dB ಈಗ 225 upon ಇದರ ಕಾರ್ ಡಿಸ್ಟೆನ್ಸ್ ಎಷ್ಟು ಕವರ್ ಐತಿ ಆಫ್ಟರ್ ಅಪ್ಲೈಯಿಂಗ್ ಬ್ರೇಕ್ 1500 ಈಗ 1500 ಈ ರೀತಿ ಮಾಡೋದ್ರಿಂದ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದ್ರೆ ಇದು ನೋಡ್ರಿ 5 3 5
300. ಇದನ್ನು 5 4 20, 5 25. ಇಲ್ಲಿ 5 6 30, 0 5 9. ಈಗ 9 + 60. ಇಲ್ಲಿ 80, 3 1 3 20. ಅಂದ್ರೆ ಎಷ್ಟಾಯ್ತು? 3/20. ಈಗ ಏನ್ ಕೇಳಿದ್ರವರ? The ratio is asking FA upon FB. ಈಗ FA upon FB ಹಾಕಿರಿ. FA ಎಷ್ಟೈತಿ? 1/10. FB ಎಷ್ಟೈತಿ? 3/20. ಇದು ನೋಡಿ, ಇದು ಮೇಲೆ ಹೋಗುತ್ತೆ. ಇದು ಮೇಲೆ ಬರುತ್ತೆ 20/10 into 3. So 20/30. 0 cancel ಆಯ್ತು. Answer will be 2/3. ಯಾವ್ದಪ್ಪ? ಆನ್ಸರ್ ಇಸ್ 4/3. ಎಷ್ಟು ಸಿಂಪಲ್ ಇದೆ. ನಾವು ಇಷ್ಟ ವಾರ್ಗಳ ಕೋಲಿನ್ ಡಿಸ್ಟೆನ್ಸ್ ಇದನ್ನ ತಿಳ್ಕೊಂಡ್ರೆ ಮುಗಿತು. ಇದೇನ್ ಬಾ ಕಠಿಣ ವಿಷಯ ಅಲ್ಲ. ಅದೇ ಪ್ರಕಾರ ಇನ್ನೊಂದು ಪ್ರಾಬ್ಲಮ್ ತಗೊಂಡು ಈಗ ಎಲ್ಲಾರು ದಿನನಿತ್ಯ ವಿಜ್ಞಾನ ಮಾಡ್ತಾರೆ. ಯಾಕಪ್ಪ ನಮ್ಮ ಹುಡುಗರಿಗೆ ಈ ಕನ್ಫ್ಯೂಷನ್ ಯಾಕಂದ್ರೆ ದಿನನಿತ್ಯ ವಿಜ್ಞಾನ ಗೊತ್ತಿರಂಗಿಲ್ಲ. ಇಲ್ಲಿ ನಾನು ಒಂದು ಒಳ್ಳೆ ಉದಾಹರಣೆ. ಈಗ ಯಾವುದೇ ಒಂದು ವಸ್ತು ನೀರ್ನ್ಯಾಗ ಬಿಟ್ಟು ಅಂದ್ರೆ ಅದು ಹಗರಾಗತ್ತೋ ವಜ್ಜೆ ಆಗತ್ತೋ ಗೊತ್ತಿಲ್ಲ ಹುಡುಗರಿಗೆ. ಯಾಕಂದ್ರೆ ಅವ್ರು ಬಾವ್ಯಾಗ ಒಂದು ನೀರ್ನಾಗ ಈಸಾಡಂಗಿಲ್ಲ, ನೀರ್ನಾಗ ಬಾವಿ ಒಂದು ನೀರ್ ಎತ್ತ ತರಂಗಿಲ್ಲ, ಕೊಡ ಎತ್ತಿರೋಲ್ಲ. ಆದ್ರೆ ನೀರ್ ಒಳಗ ಒಂದು ಯಾವ್ದು ವಸ್ತು ಬಕೆಟ್ ಆಗ್ಲಿ ಕೊಡ ಬಿಡ್ತಾರ, ಅದನ್ನ ಎತ್ತು ಬೇಕಾದ ಅದು ಹಗರಾಗತ್ತೆ. ಯಾಕ? ನೀರಿನ ಲೆವೆಲ್ ಬರೋಣ ಹಗರ, ನೀರ್ ಬಂದ್ಬೇಕು ಮೇಲ್ ಬಂದ್ಬೇಕು ಮತ್ ವಜ್ಜೆ ಆಗತ್ತೆ, ಹೆವಿ ಆಗುತ್ತೆ. ಯಾಕಂತಂದ್ರೆ ನೀರನ್ನ ಮೀನ್ ಒತ್ತಡ, ಅದಕ್ಕೆ ಅಪ್ಥ್ರಸ್ಟ್ ಅಂತಾರೆ. ಅಪ್ಥ್ರಸ್ಟ್ ಇರೋದ್ರಿಂದ ನೀರ್ ಮ್ಯಾಲ ಒತ್ತೋದ್ರಿಂದ ಆ ವಸ್ತು ಮ್ಯಾಲೆ ಹಗರ ಅನ್ಸುತ್ತೆ. ಎಲ್ಲಿ ಮಠ? ನೀರು ಮೇಲ್ಮೈ ಸರ್ಫೇಸ್ ಬರೋ ತನಕ, ಮತ್ ಮೇಲ್ ಬಂದ್ರೆ ವಜ್ಜೆ. ಅದ್ರ ಪ್ರಕಾರ ಇದು. ಅದಕ್ಕೆ ಯಾಕಪ್ಪ ಅಂದ್ರೆ ನಮ್ಗೆ ಬಯಾಂಟ್ ಫೋರ್ಸ್ ಅಂತ, ಅಪ್ಥ್ರಸ್ಟ್ ಅಥವಾ ಬಯಾಂಟ್ ಫೋರ್ಸ್. ಇದ್ರ ಮೂಲಕ ಒಂದು ಕ್ವಶನ್ ತಗೋಬೇಕು. ಎಷ್ಟು ನಮ್ಮ ನೀರ್ನಾಗ ಹಗರ ಅನ್ಸತಿ ಕೊಡ ಬಿತ್ತಪ್ಪ ಅಂದ್ರ ಯಾವ್ದೋ ವಸ್ತು ಬಿದ್ರೆ ಹಗರ ಅನ್ಸತಿ, ಅದನ್ನು ಬಿಡಿಸ್ಬೇಕಾದ ಒಂದು ನ್ಯೂಮರಿಕಲ್ ತಗೊಂಡ್ರೆ ನಿಮ್ಗೆ ಈಜಿ ಆಗುತ್ತೆ. ಇಲ್ಲಿ ನೋಡಿ, ಬ್ಲಾಕ್ ಆಫ್ ಸ್ಟೀಲ್ ಸೈಜ್ 500 is a weighted in water. If the relative density of steel is 7, what is apparent weight? ಇಲ್ಲಿ ನೋಡ್ರಿ, apparent weight ಅಂದ್ರೆ ನೀವು ತಿಳ್ಕೊ. apparent weight ಅಂದ್ರೆ ಏನಪ್ಪಾ? ನೀರ್ನಾಗ ಎಷ್ಟು weight ಇತ್ತು ಅದನ್ನ ತಿಳ್ಕೊ. ಅದಕ್ಕೆ ನಾವು ಫಾರ್ಮುಲಾ ಏನ್ ಬರಬೇಕು? apparent weight. Apparent weight is equal to weight in air minus upthrust or buoyancy force. ಈ ರೀತಿ ತಗೋ. ಈಗ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಿರ್ತೀವಿ, ಏರಿಯಾ ಎಷ್ಟಿರ್ತಿ, ಎಷ್ಟು ಡೆನ್ಸಿಟಿ, ಇಲ್ಲಿ ಏನೈತಿ ವಾಟರ್ ಕೊಟ್ಟ. ಸೊ ಯಾವ್ದು ಸ್ಟೀಲ್ ತಗೊಂಡ್ಬೇಕು. ಅದ್ರ ಪ್ರಕಾರ ಇಲ್ಲಿ ಮತ್ತೊಂದು ಕ್ವಶನ್ ಏನಪ್ಪಾ ಅಂದ್ರೆ ಅವರ ರಿಲೇಟಿವ್ ಡೆನ್ಸಿಟಿ ಕೊಟ್ಟಾರ. ಡೆನ್ಸಿಟಿ ನಾನು ಕೊಟ್ಟಿಲ್ಲ, relative density. Relative density ಅಂದ್ರೆ ಏನಪ್ಪಾ? You can note down as a relative density as a notation rho r. Relative density. So rho of steel, rho of water. ಈಗ ನಾವು ಸ್ಟೀಲ್ ಡೆನ್ಸಿಟಿ ಇಲ್ಲ, ಅದಕ್ಕೆ ನಾವು ಏನ್ ಮಾಡಬೇಕು? ಸ್ಟೀಲ್ ಡೆನ್ಸಿಟಿ is equal to rho r into rho w. So rho yes, density for steel is equal to 7 into 1000. This will be 7000 kg per meter cube. Our density of steel ಬಂತು. ಈಗ ಈ ಫಾರ್ಮುಲಾ is equal to apparent weight is equal to weight in air minus buoyancy force. ಈ ರೀತಿ ಫಾರ್ಮುಲಾ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, apparent weight is equal to weight in air ಎಷ್ಟಾಗುತ್ತೆ? density into value into g. ಇಲ್ಲಿ buoyancy force ಎಷ್ಟಾಗುತ್ತೆ? density of water into v into g. ಹೌದಾ? ಈ ನೋಡ್ರಿ ಸಿಂಪಲ್ ಆಗಿದೆ. density of steel at 7000, ವಾಲ್ಯೂಮ್ ಎಷ್ಟೈತಿ? ಆ ಸೆಂಟಿಮೀಟರ್ ಕೊಡೋಣ, ಅದನ್ನ ನಾವು ಮೀಟರ್ ಮಾಡಬೇಕು. ಹೆಂಗ್ ಮಾಡಬೇಕು? 5 × 10⁻⁻1 100 ಸಾರಿ ಸೆಂಟಿಮೀಟರ್ 10⁻².
So 5 into 10 is to minus 2, 10 is to minus 2. E minus. ಇದು ಸೇಮ್ ಡೆನ್ಸಿಟಿ ಆಫ್ ವಾಟರ್ ಇರ್ತೈತಿ 1000. ಇಲ್ಲಿ 5 into 5 into 5. ಇನ್ನ ಬರ್ತದೆ ಡೈರೆಕ್ಟ್ 10 is to minus 6 ಬಿಡ್ತೀನಿ into g. ಇಲ್ಲಿ into g ಬರೀ. g ಕ್ಯಾನ್ಸಲ್. ಹೌದಾ? ಇಲ್ಲಿ ಏನಿತ್ತು I will write this formula. 7 into 10 is 3 into I will write this 5 into 5 into 5 into 10 raised to minus 6. Minus in 1000 plus minus 5 into 5 5 into 5 is 10 raised to minus 3. ಯಾಕಂದ್ರೆ 1000 ಇದು minus 3 ಬರುತ್ತೆ. ಹೌದಾ? ಈಗ ಒಂದು ಲೆಕ್ಕ. ಇದು ಪಾಸಿಟಿವ್ ಆರ್ ಮೈನಸ್. ಇದು ಹೆಂಗಿರ್ತೈತಿ 7 into 5 into 5 into 5 into 10 raised to minus 3. ಈ ಮೈನಸ್ ಇದ ಮೈನಸ್ 5 into 5 into 5 into 10 is to minus 3. ಹೌದಾ? ಇದು 10 to minus 3 ಕ್ಯಾನ್ಸಲ್ ಆಯ್ತು. ಈಗ ಕಾಮನ್ ಏನು ಬಂತು ಇಲ್ಲಿ 5 5 ಬಂತು 7. ಅದಕ್ಕೆ ನಾನು ಏನು ಮಾಡ್ತೀನಿ 5 into 5 into 5 I will write 7 minus 1. ಈಗ apparent weight is equal to ಈಗ ಏನು ಬಂತು ಆನ್ಸರ್ 5 into 5 into 5 7 minus 1 ಅಂದ್ರೆ 6. ಯಾವುದು ಆನ್ಸರ್? The answer first one is correct. See, ಯಾಕಂದ್ರೆ ನಮ್ಮ ಹುಡುಗರಿಗೆ ನೀರಿನಾಗ ಯಾವ್ದು ವಸ್ತು ಬಿದ್ರೆ ಹಾಗಾಗತ್ತೆ ಕಾನ್ಸೆಪ್ಟ್ ಗೊತ್ತಿಲ್ಲ. ಆ ಕಾನ್ಸೆಪ್ಟ್ ಮೇಲೆ ಫುಲ್ ಕೇಳಿದ್ರು. ಇದು ಕೇಳಿದ ಕ್ವಶನ್ 2009 JW ಕೇಳೋಣ, ನೀಟ್ ಕೇಳೋಣ. ಕೇಳಿ ಎಷ್ಟು ಈಜಿ ಇದೆ. ಈಗ ಮತ್ತೊಂದು ನ್ಯೂಮರಿಕಲ್ ನೋಡ ಬೇರೆ ಟಾಪಿಕ್ ಮೇಲೆ. ಏನ್ ನೋಡಿ, ಈಗ ಒಂದು ಹಡಗಿದೆ, ಒಂದು ಒಂದು ಮೊಳೆ ನಿಡಲ್. ಇಲ್ಲಿ ಹಡಗ ನೀರ್ನಾಗ ಮುಣಗಂಗಿಲ್ಲ, ದೊಡ್ಡ ವಸ್ತು ಇದ್ರು ಕೂಡ. ಬಟ್ ಸಣ್ಣ ಮೊಳೆ ಸಣ್ಣ ಕಲ್ ನೀರಾಗ ಮುಣಗತಿ. ಏನಪ್ಪಾ ಯಾಕ ಅನ್ನೋದು ರೀಸನ್ ಆನ್ಸರ್ ಡೆನ್ಸಿಟಿ. ಅದ ಕ್ವಶನ್ ಕೇಳೋಣ. ಏರ್ಫೋರ್ಸ್ ಮೆಡಿಕಲ್ ಕಾಲೇಜ್ ಮೊದಲು ಎಕ್ಸಾಮ್ ಮಾಡ್ತಾರೆ. ಮೆಡಿಕಲ್ ಕಾಲೇಜ್ ಏರ್ಫೋರ್ಸ್ ಬಿಟ್ಟಿದ್ದಾರೆ. ಅವರ ಹೇಳ್ತಾರೆ a large ship can float but steel needle sinks because answer is density. ನಮ್ಮ ಹುಡುಗರು ಜಾಸ್ತಿ ಕ್ವಶನ್ ಕೇಳಿದಾಗ ಇಲ್ಲಿವರೆಗೆ ಅವ್ರು ಏನ್ ಆನ್ಸರ್ ಮಾಡ್ತಾರೆ ಸರ್ಫೇಸ್ ಟೆನ್ಷನ್. ಅದು ತಪ್ಪು. ಬೇಸಿಕ್ ಕಾನ್ಸೆಪ್ಟ್ ರಾಂಗ. ಅದರ ಕಾರಣ density is the main reason for the ship and the needle to float and to submerge in the water. ಅದಕ್ಕ ಸಡನ್ ಮುಣಗಂಗಿಲ್ಲ. ಯಾಕ ಡೆನ್ಸಿಟಿ ಕಡಿಮೆ ಇರ್ತೈತಿ. ಯಾಕಂತ ಒಂದು ನಿಲ್ಕತ ಒಂದು ಸಣ್ಣ ಕಲ್ಕತ. ಓಕೆ, ಮುಂದೆ ನೋಡು. ಈಗ ಮತ್ತೊಂದು ಒಂದು ಒಳ್ಳೆ ವಿಚಾರ ಯಾವ್ದಪ್ಪ ಅಂದ್ರೆ, ಈಗ ನಾವು ಸಾಕಷ್ಟು ರೈಲ್ವೆ ಟ್ರಾಲಿ ಮಾಡ್ತಾವ. ಒಂದು ಟ್ರ್ಯಾಕ್ ನೋಡ್ತೀವಿ ನಾವು. ರೈಲ್ವೆ ಟ್ರ್ಯಾಕ್ ನಲ್ಲಿ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಯಾಕೆ ಬಿಟ್ಟಿರ್ತಾರು ಎಷ್ಟೋ ಹುಡುಗ ಗೊತ್ತಿಲ್ಲ, ಎಷ್ಟೋ ಮಂದಿ ಗೊತ್ತಿಲ್ಲ. ಯಾಕಪ್ಪ ಅಂದ್ರ ಬಿಸಿಲು ದಿನೊಳಗೆ ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆಗೋದ್ರಿಂದ ಏನಂತೆ ಯಾವ್ದೋ ವಸ್ತು ಇದ್ರೆ ಹಿಗ್ತೈತಿ. ಹಿಗ್ಗೋದ್ರಿಂದ ಏನಾಗತ್ತೆ ಆ ಜಾಯಿಂಟ್ ಕೂಡ್ತೈತಿ. ಆ ಜಾಯಿಂಟ್ ನಾವು ಇಳಿಲ್ಪ ಅಂದ್ರೆ ಗ್ಯಾಪ್ ಕುಡಿಲ್ಪ ಅಂದ್ರೆ ಆದ್ರೆ ಹೀಟ್ ಆಗಿ ಜಾಸ್ತಿ ಲೆಂತ್ ಆಗಿ ಬೆಂಡ್ ಆಗಿ ಅವಾಗ ಟ್ರೈನ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹಳ್ಳ್ಯಾಗ ನೋಡ್ಬೇಕು, ಚಕಡಿ ಗಾಡಿ ಇಲ್ಲ. ಮೊದಲ ಚಕಡಿ ಗಾಡಿಗೆ ಹಲ್ಲು ಕಟ್ಟಿಗೆದ್ದು ಮ್ಯಾಲಿ ಬಂತ ಕಬ್ಬಿನ ಪಟ್ಟಿ ಇರ್ತಿತ್ತು. ಆ ಕಬ್ಬಿನ ಪಟ್ಟಿ ಬಹಳ ಗಾಡಿ ತಿರುಗಿ ಮುಂದೆ ಟ್ರಾಲಿ ಮಾಡ್ರೆ ಅದಕ್ಕೆ ನೀರ್ ಹಾಕಿದ್ರು ನಮ್ ಹಿರಿಯರು. ಯಾಕಂದ್ರ ಗಾಡಿ ಹೊಡೆದ ಹೀಟ್ ಹೆಚ್ಚಾಗಿ ಪಟ್ಟಿ ಹೊರಗೆ ಬರ್ತಿತ್ತು, ಅದಕ್ಕೆ ನೀರ್ ಹಾಕಿದ್ರು. ಹೌದಾ? ಅದ ಕಾನ್ಸೆಪ್ಟ್ ನೀವು ಇಲ್ಲಿ ಫಿಸಿಕ್ಸ್ ಕೇಳ್ತೀರಿ. ಇಲ್ಲಿ ಎಷ್ಟು ಹೆಂಗಿರ್ತಿ ಏನಿರುತ್ತಂದ್ರ ಅದೇ ಒಂದು ಕ್ವಶನ್ ಏನಪ್ಪ ಅಂದ್ರೆ, ಇಲ್ಲಿ a copper wire 88 cm and an aluminum rod unknown length have their increase in length independent of increase in temperature. The length of the aluminum. ಈ ಎರಡು ಒಂದು ಕಾಪರ್ ವೈರ್ ಇದೆ, ಒಂದು ಅಲ್ಯೂಮಿನಿಯಂ. ಅದಕ್ಕೆ ನೀವು ಅಲ್ಯೂಮಿನಿಯಂ ಲೆಂತ್ ಎಷ್ಟ ಹಾಕಲ್ಲ. ಇಷ್ಟೇ ಇದೇ ಕಾನ್ಸೆಪ್ಟ್ ಥರ್ಮಲ್ ಎಕ್ಸ್ಪಾನ್ಷನ್. ಥರ್ಮಲ್ ಎಕ್ಸ್ಪಾನ್ಷನ್ ನಾವು ಏನ್ ಲೆಂತ್ ಎಷ್ಟು ಬೇಕು, ಇಲ್ಲಿ ಎಷ್ಟು ಲೆಂತ್ ಬೇಕು ಅನ್ನೋದಕ್ಕೆ ನಾವು ಥರ್ಮಲ್ ಪ್ರಾಪರ್ಟೀಸ್ ಕಲಿತೀವಿ. ಏನಪ್ಪಾ ಅಂದ್ರ ಅಲ್ಫಾ ಟಿ ಎಲ್. ಅದಕ್ಕೆ ನಾವು ಡೆಲ್ಟಾ ಎಲ್ ಟು ಅಲ್ಫಾ ಎಲ್ ಒಂದು ಫಾರ್ಮುಲಾ. ಇದೇ ಪ್ರಕಾರ ಈ ಫಾರ್ಮುಲಾ ಈ ಕ್ವಶನ್ ಹೇಳ್ತೀರಾ ಯು ಕ್ಯಾನ್ ಸಾಲ್ವ್ ದಿ. ಇದು ನೋಡಿ, ಆಲ್ಫಾ ಥರ್ಮಲ್ ಕ್ವಶನ್ ಆಫ್ ಎಕ್ಸ್ಪಾನ್ಷನ್. ಕಾಪರ್ ಅಲ್ಲೇನ್ ಕೊಟ್ಟ,
ಅದೇ ರೀತಿ ನಾವು ಇಲ್ಲಿ ಅಕೌಂಟ್ ತಗೋತೀವಿ, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಯಾವ ರೀತಿ ಮಾಡಬೇಕು? ಟೆಂಪರೇಚರ್ ಎರಡು ಸೇಮ್, ಡಿಫರೆನ್ಸ್ ಆಫ್ ಟೆಂಪರೇಚರ್ ಗಿವನ್ ಫಾರ್ ದಿ ಅಲ್ಯೂಮಿನಿಯಂ ಕಾಪರ್ ಇಸ್ ಗಿವನ್ ಸೇಮ್. ಅದರ ಪ್ರಕಾರ ನಾನು ಇಲ್ಲಿ ಹೇಳ್ತೀನಿ ಆಲ್ಫಾ ಇಕ್ವಲ್ ಟು 1.7. ಅದರ ಪ್ರಕಾರ ಬೇಕಾದ್ರೆ ಒಂದು ಇದು ತೋರಿ, ಡೆಲ್ಟಾ ಎಲ್ ಸಿ ಯು ಇಕ್ವಲ್ ಟು ಡೆಲ್ಟಾ ಎಲ್ ಎಲ್ ಅಲ್ಯೂಮಿನಿಯಂ. ಹೌದಾ? ಈಗ ಆಲ್ಫಾ ಸಿ ಯು ಓಕೆ ಇಂಟು ಎಲ್ ಸಿ ಯು ಇಂಟು ಡೆಲ್ಟಾ ಟಿ. ಇಲ್ಲಿ ಆಲ್ಫಾ ಎ ಎಲ್ ಇಂಟು ಎಲ್ ಎ ಎಲ್ ಇಂಟು ಡೆಲ್ಟಾ ಟಿ. ಡೆಲ್ಟಾ ಟಿ ಗೆಟ್ ಕ್ಯಾನ್ಸಲ್. ಈಗ ಆಲ್ಫಾ ಸಿ ಎಷ್ಟಿಪ್ಪ? ಆಲ್ಫಾ ಸಿ ಈಕ್ವಲ್ ಟು 1.7 ಇಂಟು 10⁻5 ಇಂಟು ಲೆಂತ್ ಎಷ್ಟಿದೆ? 88 ಸೆಂಟಿಮೀಟರ್ ಫಾರ್ ದಿ ಕಾಪರ್. ಈಗ ಅಲ್ಯೂಮಿನಿಯಂ ತೋರಿ 2.2 ಇಂಟು 10⁻5. ಈಗ ಎಲ್ ಎ ಕಂಡುಹಿಡಬೇಕು, ನಾವು ಎಲ್ ಎ ಕಂಡುಹಿಡಬೇಕು. ಈಗ ಎಲ್ ಎ ಎಲ್ ಅಲ್ಯೂಮಿನಿಯಂ ಡೆನ್ಸ್ ಇಕ್ವಲ್ ಟು 1.7 into 10⁻5 into 88 divided by 2.2 into 10⁻5. ಹೌದಾ? ಈಗ 10⁻5 get cancelled. ಈಗ ಏನು ಬರ್ತಪ್ಪ? ನಮ್ ಡೋರ್ ಕನ್ಫ್ಯೂಷನ್. ಯಾವಾಗ ಮಲ್ಟಿಪ್ಲಿಕೇಶನ್ ಡಿವಿಷನ್ ಪದರ ಹೆಡ್ಡಕ್ಕೆ ಯಾಕೆ ಪದರ ಅವ್ರ ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್ ಗೊತ್ತರ. ಯಾಕ ಸ್ಪೆಷಲಿ ಡೆಸಿಮಲ್ ಪಾಯಿಂಟ್ ಬಂದಾಗ ಅದಕ್ಕೆ ಬಹಳ ಕನ್ಫ್ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡಬೇಕು ಅದನ್ನ ಸಿಂಪಲ್ ಆಗಿ ಲೆಂತ್ ಎ ಎಲ್ ಇಸ್ ಈಕ್ವಲ್ ಟು ನೋಡಿ ನಾನು ಹೆಂಗೆ ಬಿಡಿಸ್ತೇನೆ ಇಲ್ಲಿ 1.7 ಇದನ್ನ ನಾನು ಮಲ್ಟಿಪ್ಲೈ ಮಾಡ್ತೇನೆ. 10 ಇದಕ್ಕೆ 17 ಆಗತ್ತೆ, ಇದು 88 ಆದ್ರೆ ನೋಡ್ರಿ ಇದಕ್ಕೂ 10 ಮಲ್ಟಿಪ್ಲೈ ಮಾಡಿ ಯಾಕಂತ 22 ಅದು. ಹೌದಾ? ಈಗ 22 1 ಜಾ 22 4 ಜಾ ಅರೆ 88 ಆತ. 88 ಅರ ಈಗ ಎಷ್ಟಾಯ್ತು? 17 into 4 ಅಂದ್ರೆ ಲೆಂತ್ ಆಫ್ ಅಲ್ಯೂಮಿನಿಯಂ ಈಕ್ವಲ್ ಟು 68 centimeter. Answer ಯಾವುದು? our answer 4th one is the exact answer. ತಿಳಿತಾ? ಎಷ್ಟು ಸಿಂಪಲ್ ಇದೆ ಈ ಕಾನ್ಸೆಪ್ಟ್. ನಾವೇನ್ ಮಾಡ್ತೇವೆ? ಒಂದು ರಿಂಗ್ ಹಿಡ್ಬೇಕಾದ್ರೆ ಡಯಾಮೀಟರ್ ಹೆಚ್ಚಬೇಕಾದ್ರೆ ಕಾಸ್ಟ್, ಸೈಮನ್ ಮಾಡ್ಬೇಕಾದ್ರೆ ನೀರ ತಂಪ್ ಮಾಡ್ತೇವೆ. ಹೌದಾ? ಆ ರೀತಿ ಮಾಡೋದ್ರಿಂದ ನಮ್ಮನ್ನ ಈ ನ್ಯೂಮರಿಕಲ್ ಬಿಡಿಸಬಹುದು. ಈಗ ಮತ್ತೊಂದು ನೋಡೋಣ ನ್ಯೂಮರಿಕಲ್. ಓಕೆ, ಈ ನೋಡಿ ಈ ರೀತಿ ಇರೋದ್ರಿಂದ ಒಂದು ನಾವು ನೀರ್ ಜೊತ್ತಿದ್ದು ಕೊಡ ನೀರ್ ಬಾಯಿಗಳು ಆ ಕಾನ್ಸೆಪ್ಟ್ ಇದು 4G ಮತ್ತೆ 6G. ಹೌದಾ? ಈಗ ನೋಡಿ 2 balls of mass 4 kg 6 kg tied to the ends of massless spring. The spring passes over a pulley which is frictionless. The accelerates to the system. G ಕನ್ನಡಬೇಕು ಯಾವ ರೀತಿ? ಇಲ್ಲಿ ನಾನು ಇದು ಜಾಸ್ತಿ ಬೇರೋದ್ರಿಂದ ಈ ಕಡೆ ಕೆಳಗೆ ಬಂದ್ಬಿಟ್ಟೆ, ಇದ ಕಡಿಮೆ ಬಿಟ್ಟದ ಬ್ಯಾಡ. ಹೌದಾ? ಆ ರೀತಿ ಕುಲಂಬಿಸಬೇಕಾದ್ರೆ ನಾವು ಫ್ರೀ ಬಾಡಿ ಡಯಾಗ್ರಾಮ್. ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ಆ ಬಾಡಿ ಮೇಲೆ ಫೋರ್ಸ್ ಯಾವ ಆಗ್ತದೆ ಅನ್ನೋದು ನಾವು ತಿಳ್ಕೊಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ? ಫಸ್ಟ್ 6 kg. ಹೌದಾ? ಇದ ಡ್ಯೂ ಟು ಗ್ರಾವಿಟಿ ಅದಕ್ಕೆ ಕೆಳಗೆ ಬಂದ್ಬಿಡುತ್ತೆ. ಅದಕ್ಕೆ ಯಾಕಂದ್ರೆ ನಾವು 6 into G. ಅದೇ ರೀತಿ ಪ್ರಕಾರ ಏನಪ್ಪಾ ಅಂದ್ರ ಈಗ ಮ್ಯಾನ್ ಸ್ಟ್ರಿಂಗ್ ಇರೋದ್ರಿಂದ ಇಲ್ಲಿ ಹಗ್ ಅಥವಾ ಸ್ಟ್ರಿಂಗ್ ವೈರ್ ಅಂತ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಟೆನ್ಷನ್ ಡೆವಲಪ್ ಆಗುತ್ತೆ. ಆ ಟೆನ್ಷನ್ ಏನ್ ಬೇಕು ನಾವ ಇಲ್ಲಿ ಟಿ ಅಂತ ಬೇಕು. ಹೌದಾ? ಬಟ್ ಜಾಸ್ತಿ ಬೇಕಿರೋದ್ರಿಂದ ಇದು ಕೆಳಗೆ ಬರುತ್ತೆ. ಯಾಕೆ ಬರ್ತಿ? m into a acceleration. ಈಗ ನಮಗ ಫಾರ್ಮುಲಾ F is equal to ma. This is net force. T ಅಂದ್ರೆ ಕೂಡ ಒಂದು ಫೋರ್ಸ್ ಇದ್ದಂಗ. ಅದಕ್ಕ ನಾವ್ ಏನ್ ಬೇಕು? upward force is equal to downward force ಲೆಕ್ಕ ಹಾಕಬೇಕು. ಈಗ upward force ಅಂದ್ರೆ T ಮತ್ತೆ 6G. ಹೌದಾ? ಈಗ F is equal to ma ನಾವ್ ಏನ್ ಬರೆದಿಲ್ಲ? T minus 6G. ಈಗ F net equal to m into a. m ಅಂದ್ರೆ 6 into a. ಇದು ನಾನು ಏನ್ ಮಾಡ್ತೀನಿ? 6t is equal to 6a minus plus 6g. This is one equation. ಹೌದಾ? ಅದೇ ಪ್ರಕಾರ ನಾ ಏನ್ ಮಾಡ್ತೀನಿ? ಬಾಡಿ 4 kg ಇಂದ ಅದನ್ನ ಏನ್ ಮಾಡ್ತೀನಿ? ಒಂದು ಫ್ರೀ ಬಾಡಿ ಇಲ್ಲಿ ಐತಿ ಎಟ್ ವೇಟ್ ಐತಿ
4G 4G ಕೆಳಗೆ ಬರ್ತದೆ. ಅದರ ಪ್ರಕಾರ ಇಲ್ಲಿ T ಟೆನ್ಷನ್ ಇರುತ್ತೆ. ಬಟ್ ಇಲ್ಲಿ G ಏನಾಗತ್ತಿ 4G 4G ಮ್ಯಾಲ್ ಹೋಗುತ್ತೆ. ಮ್ಯಾಲ್ ಹೋಗೋದ್ರಿಂದ ಅದ m into a ಬರ್ತದೆ. ಈಗ ನಮ್ಮ ಪ್ರಕಾರ ಏನ್ ಪ್ರಕಾರ ಈಗ T plus 4a is equal to 4G ಬರೀರಿ. ಯಾಕಂದ್ರೆ ಇದೆರಡು ಒಂದು ಸೇಮ್ ಡೈರೆಕ್ಷನ್, ಇದು ಒಂದೇ ಕೆಳಗೆ. ಈಗ ನಮ್ T ಗೊತ್ತೈತಿ, T ಜಾಗ ಇಲ್ಲಿ ಹಾಕಿರಲ್ಲ. ಏನ್ ಹಾಕಬೇಕು 6a plus 6G plus ಇಲ್ಲಿ 4a ಓಕೆ equal to 4G. ಈಗ G ಒಂದ್ ಕಡೆ ಮಾಡ್ರಿ, a ಒಂದ್ ಕಡೆ ಮಾಡ್ರಿ. 6a 4a to 10a is equal to ಇದ ನಾವು ಈ ಸೈಡ್ ತಂದ್ರೆ ಐತಿ 4G minus 6G is equal to minus 2G. ಹೌದಾ? ಈಗ ಮೈನಸ್ ಬಿಟ್ಬಿಡಿ. ಯಾಕಂತೂ 10a is equal to G. ಸೊ ನಮಗೆ ಏನ್ ಬೇಕೈತಿ ಆಕ್ಸಲರೇಷನ್. ಸೊ 2G divided by 10. ಹೌದಾ? ಸೊ ಏನಿತ್ತು 2 by 5G. ಅದು 1 by 5G. Answer is second. ಹೌದಾ? ಈಗ ಮತ್ತೆ ನೋಡ್ಕೊಳ್ಳೋಣ. ಈಗ ನಾವು ಫಿಸಿಕ್ಸ್ ನಲ್ಲಿ ಯಾವ ಸ್ಕೋರ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂದ್ರೆ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳುವುದಲ್ಲಿ ಫೋಕಸ್ ಆನ್ ದಿ ಫಿಸಿಕ್ಸ್ ಪಾರ್ಟ್. ಯಾವ ಟಾಪಿಕ್ ಇಂಪಾರ್ಟೆಂಟ್ ಸ್ಕೋರ್ ಮಾಡ್ಲಿಕ್ಕೆ ಥರ್ಮೋಡೈನಮಿಕ್ಸ್ ಅಂಡ್ ಮೆಕ್ಯಾನಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇವೆಲ್ಲ. ಅದಕ್ಕೆ ನಮ್ ಚಿಕ್ಕೋಡಿ ಡಾಕ್ಟರ್ ಬಿಜೆ ಪಟೇಲ್ ಅಕಾಡೆಮಿ ಕೋಚಿಂಗ್ ಕ್ಲಾಸ್ ಬಂದ್ರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಒಳ್ಳೆ ರೀತಿಯಿಂದ ಬೋಧನೆ ಮಾಡಿ ತಾವೆಲ್ಲರೂ ಫಿಸಿಕ್ಸ್ ನಲ್ಲಿ ಒಂದು ಕೆಮಿಸ್ಟ್ರಿ ಒಳ್ಳೆ ಮಾರ್ಕ್ ಸಾಧ್ಯ. ಒಂದು ಫಿಸಿಕ್ಸ್ ನಲ್ಲಿ ಒಂದು ಕೆಮಿಸ್ಟ್ರಿ ಒಳ್ಳೆ ಮಾರ್ಕ್ ಪಡೆದ್ರೆ ಆಟೋಮೆಟಿಕಲಿ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ದಿ ನೀಟ್ ಎಕ್ಸಾಮ್. ಓಕೆ, ಈಗ ನೆಕ್ಸ್ಟ್ ನಾನು ಮುಂದಿನ ವಿಡಿಯೋನಲ್ಲಿ ಕೆಮಿಸ್ಟ್ರಿ ಬಗ್ಗೆ ಹೇಳ್ತೇನೆ. ಓಕೆ, ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳು ಗಮನ ಕೊಟ್ಟು ಕೇಳಿ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕೂಡ ಬಹಳ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಬಯಾಲಜಿ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ನೀಟ್ ಎಕ್ಸಾಮ್. ಆದ ಕಾರಣ ವಿದ್ಯಾರ್ಥಿಗಳೇ ತಾವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ವಿಷಯಗಳ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಆದ ಕಾರಣ ಮುಂದಿನ ವಿಡಿಯೋನಲ್ಲಿ ಕೆಮಿಸ್ಟ್ರಿ ಬಗ್ಗೆ ಹೇಳುತ್ತೇನೆ. ಮತ್ತು ನಾನು ನಮ್ಮ ಕೋಚಿಂಗ್ ಕ್ಲಾಸ್ಗೆ ನೀವು ಬಂದರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಒಳ್ಳೆ ಕೇಳ್ಬಿಡುದು ಅಲಾಂಗ್ ವಿತ್ ಬಯಾಲಜಿ ಸ್ಕೋರ್. ಸೊ ಯು ಕ್ಯಾನ್ score good marks in NEET exam. We can get the medical seat in government medical college. We can materialize your dream. Thank you. ಧನ್ಯವಾದಗಳು.